ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಚಾನಲ್ಲಿನ ಎಲ್ಲ ವೀಕ್ಷಕ ಬಂಧು ವರ್ಗದವರಿಗೆ ಶರಣಾರ್ಥಿಗಳು. ಈಗ ಪಂಚಾಚಾರ್ಯದಲ್ಲಿ ಲಿಂಗಾಚಾರವನ್ನು ಮುಗಿಸಿ ಎರಡನೆಯದಾದ ಸದಾಚಾರವನ್ನು ನಾವು ಅವಲೋಕನ ಮಾಡೋಣ. ಇಲ್ಲಿ ಸಜ್ಜನ ಕಾಯಕದಿಂದ ಗುರು ಜಂಗಮಕ್ಕೆ ಮಾಡಿ ಸತ್ಯನಾಗಿಹುದೇ ಸದಾಚಾರ. ಈ ಆಚಾರಗಳನ್ನು ಪರಿವರ್ತನೆ ಮಾಡ್ತಕ್ಕಂಥ ರೀತಿ ಇದು. ಇಲ್ಲಿ ಪ್ರಥಮ ವಿಚಾರ ನಾವು ಅವಲೋಕನ ಮಾಡೋದಾದರೆ ಸಂಪೂರ್ಣ ನೀತಿಯುಕ್ತವಾಗಿ ಜೀವನವನ್ನು ಪರಿವರ್ತನೆಗೊಳಿಸಿಕೊಳ್ಳಬೇಕು. ಮತ್ತು ಕುಟುಂಬ ಅಂದರೆ ತನ್ನ ಪರಿವಾರ, ಸಮಾಜ ಎಲ್ಲದನ್ನು, ಮತ್ತು ಆ ನಂತರದಲ್ಲಿ ರಾಷ್ಟ್ರ, ಇಡೀ ಮಾನವ ಕುಲ, ಇಲ್ಲಿ ಇವೆಲ್ಲ ಸಕಲ ಜೀವರಾಶಿಗಳಿಗೂ ಕೂಡ ಈ ಸದಾಚಾರ ಇರಬೇಕು ಅನ್ನೋದನ್ನು ಗುರು ಮಾರ್ಗದರ್ಶನದಲ್ಲಿ ಮಾಡ್ತಾರೆ. ಇಂಥ ಸದಾಚಾರವನ್ನು, ವಿಶ್ವ ಕುಟುಂಬತ್ವವನ್ನು ತಂದಿರುವಂಥದ್ದು ಈ ಸದಾಚಾರ. ಈ ವಿಶ್ವ ಕುಟುಂಬದಲ್ಲಿ ತಾನು, ತನ್ನವರು, ತನ್ನ ಊರು, ತನ್ನ ನಾಡು, ತನ್ನ ದೇಶ, ಇಡೀ ವಿಶ್ವ, ಇದೆಲ್ಲದಕ್ಕೂ ಸಂಬಂಧಪಟ್ಟು ಈ ಸದಾಚಾರ ಎಲ್ಲ ಚೈತನ್ಯಗಳಿಗೆ ಇರಬೇಕು ಅನ್ನೋದನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ. ಇಲ್ಲಿ ಭಕ್ತಿ, ಧಾರ್ಮಿಕ ನಿಷ್ಠೆ, ಸದಾಚಾರದಲ್ಲಿ ಭಕ್ತಿ ಬಹಳ ಮುಖ್ಯವಾಗಿ ಇರುವಂತಹದ್ದು, ಧಾರ್ಮಿಕ ನಿಷ್ಠೆ ಇರುವಂತಹದ್ದು. ಧಾರ್ಮಿಕ ನಿಷ್ಠೆ ಮತ್ತು ಸಮತೆ ಬಹಳ ಮುಖ್ಯವಾಗಿರೋದು. ಇವತ್ತು ನಾವು ಏನಾಗಿದ್ದೀವಿ ಅಂದರೆ, ನಮ್ಮದೇ ಆದ ನಮ್ಮವರಿಗೊಂದು, ಅವರು ನಮ್ಮವರಲ್ಲ ಅಂತ ಇನ್ನೊಬ್ಬರಿಗೊಂದು, ಅವರು ನಮ್ಮವರ ಅಲ್ಲದೇ ಇರಬಹುದು, ಬೇರೆ ಮಾರ್ಗದಲ್ಲಿ ಕಂಡುಕೊಂಡಿರ್ತಕ್ಕಂಥ ಅವರ ಆತ್ಮ ಚೈತನ್ಯದಲ್ಲಿ ಇದೇ ಆತ್ಮ ಅಲ್ಲಿ ಕೂಡಿಕೊಂಡಿರೋದು ನೋಡ್ತೀವಿ. ಅದಕ್ಕೆ ಇದು ವಿಶ್ವ ಕುಟುಂಬವನ್ನು ಮಾಡಿರ್ತಕ್ಕಂಥದ್ದು ಸದಾಚಾರ. ಈ ಎಲ್ಲವಕ್ಕೂ ಕೂಡ ಮುಖ್ಯವಾಗಿ ದಯೆ, ಮಾನವೀಯತೆಗೆ ಮೂಲ ದಯೆ. ಎಲ್ಲ ದಾರ್ಶನಿಕರು ಇದನ್ನು ಬಹುವಾಗಿ ಹೇಳ್ತಕ್ಕಂಥದ್ದು ದಯೆ. ಇಲ್ಲಿ ನಮ್ಮ ಗುರುಗಳು ಸಹ ಧರ್ಮಕ್ಕೆ ಮೂಲವಾಗಿ ದಯೆ ಇದನ್ನು ತೆಗೆದುಕೊಂಡು ಬಂದರು, ದಯೆನ. ಹೀಗಾಗಿ ಸಮತೆ, ದಯೆ, ಸತ್ಯ, ಸಚ್ಚಾರಿತ್ರ. ಇಲ್ಲಿ ಚರಿತ್ರೆ ಬರೆಸ್ಕೊಂಡವರು ಬಹಳ ಜನ ಇದ್ದಾರೆ. ಚರಿತ್ರೆ ಪುರಾಣಗತವಾಗಿ ಬೆಳೀತಾ ಹೋಗಿದೆ. ಚಾರಿತ್ರ್ಯಕ್ಕೆ ಧಕ್ಕೆ ಬರಬಾರದು. ಚಾರಿತ್ರ್ಯ ಬಹಳ ಮುಖ್ಯವಾದ್ದು ಇಲ್ಲಿ ಸದಾಚಾರಕ್ಕೆ. ಹಾಗೂ ಶುಚಿತ್ವ, ದುರಾಚಾರಗಳ ತ್ಯಾಗ. ಸದಾಚಾರದಲ್ಲಿ ದುರಾಚಾರಕ್ಕೆ, ಅನಾಚಾರಕ್ಕೆ ಸ್ಥಾನ ಕೊಡಬಾರದು. ವಿನಯ, ಸಹನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಧರ್ಮದಲ್ಲಿ ಅಂತೂ ಕರುಣೆ, ವಿನಯ, ಸಮಾನತೆನೇ ಕೊನೆಗೆ ಬಂದಿರತಕ್ಕಂಥ ಪ್ರಸಾದದಲ್ಲಿ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ. ಹಾಗಾಗಿ ಇಲ್ಲಿ ಸದಾಚಾರದಲ್ಲೂ ಕೂಡ ಆ ವಿನಯ, ಸಹನೆ, ಸಮಾನತೆಗೆ ಬಹಳ ಆದ್ಯತೆಯನ್ನು ಕೊಟ್ಟು ವಿಶ್ವ ಮಾನವ ಕುಟುಂಬಕ್ಕೆ ಬಹಳ ಕೊಟ್ಟಿರ್ತಕ್ಕಂಥ ಕ್ರಮ ಸದಾಚಾರ. ಈ ಸದಾಚಾರದಲ್ಲಿ ಬಹಳ ಮುಖ್ಯವಾಗಿ ತ್ಯಾಗ, ಕ್ಷಮಾಗುಣ, ದಯೆ ಜೊತೆಗೆ ತ್ಯಾಗ ಬೇಕು, ಕ್ಷಮಾಗುಣ ಬೇಕು. ಬಸವಣ್ಣನವರು ಹೇಳ್ತಾರೆ, ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣೆಗೆ ಕೊನೆಯಿಲ್ಲ. ನಾವು ಎಷ್ಟು ತಪ್ಪು ಮಾಡ್ತೀವಿ, ನಾವು ಮಾಡೋದು ಸರಿ ಇದ್ದೀವಿ ಅಂತ ತಿಳ್ಕೊಳ್ತೀವಿ, ಆದರೆ ನಮಗೆ ಸರಿ ಕಂಡಿದ್ದು ಅದು ತಪ್ಪಾಗಿ ಹೋಗುತ್ತಾ ಇರ್ತದೆ. ಇವತ್ತು
ನಮ್ಮ ವಾತಾವರಣ ಕೆಟ್ಟಿದೆ ಅಂದರೆ ನಮ್ಮ ಅನಾಚಾರದಿಂದ. ಉಸಿರಾಡೋ ಗಾಳಿ ಕೂಡ, ತಿನ್ನುವ ಪ್ರಸಾದ ಕೂಡ ಕೆಟ್ಟಿದೆ ಅಂದರೆ ನಮ್ಮ ಅನಾಚಾರಗಳಿಂದ ಎಲ್ಲ ಕೆಟ್ಟಿರುವಂಥದ್ದು. ಆದರೆ ಇಲ್ಲಿ ಆ ತ್ಯಾಗ ಮತ್ತು ಕ್ಷಮಾಗುಣ, ಕಾಯಕ, ದಾಸೋಹ ಇವೆರಡು ಬಹಳ ಮುಖ್ಯವಾಗಿ ನಮಗೆ ಇರಬೇಕಾಗಿರುವಂಥದ್ದು. ಕಾಯಕ ಅಂದರೆ ತಾನು ದುಡಿದು, ಅಂದರೆ ಹಾಸಿ ದುಡಿಯಲು 10 ಬೆರಳುಂಟು, ತನಗುಂಟು ಪ್ರಮತರಿಗುಂಟು. ಈ ರೀತಿಯಾಗಿ ಕಾಯಕ ಅಂದರೆ ತಾನೇ ದುಡಿದು, ತಾನೇ ದೊಡ್ಡನಾಗಿ, ತಾನೇ ಇಟ್ಟು ಬೆಳೆಸಿದ್ದು ಕಾಯಕ ಆಗೋದಿಲ್ಲ, ಅದು ಕರ್ಮದ ಒಂದು ಭಾಗ. ಕಾಯಕ ಅಂದರೆ ತನಗೂ ಉಂಟು, ತನ್ನ ಸಕಲರಿಗೂ ಅದು ಸಂತೃಪ್ತಿಯನ್ನು ಕೊಡುವಂಥದ್ರಲ್ಲಿ ಕಾಯಕ. ದಾಸೋಹ, ದಾಸೋಹ ಇದು ಬಹಳ ಪ್ರಮುಖವಾಗಿರುವಂಥದ್ದು. ಮತ್ತು ಅಹಿಂಸೆ, ಬ್ರಹ್ಮಚರ್ಯ, ಸದಾಚಾರದಲ್ಲಿ ಬಹಳ ಮುಖ್ಯ. ಹಿಂಸಾತ್ಮಕವಾಗಿ ಯಾವುದನ್ನು, ನೋವು ಕೊಡುವಂಥ ಯಾವುದನ್ನು, ಕಾರ್ಯವನ್ನು ಎಸಗಬಾರದು. ಇಲ್ಲಿ ಬ್ರಹ್ಮಚರ್ಯ, ಬ್ರಹ್ಮಚರ್ಯ ಅಂದರೆ ಮದುವೆ ಆಗದಂಗೆ ತನ್ನಿಂದ ತಾನೇ ಸನ್ಯಾಸಿಯಾಗಿರೋದಕ್ಕೆ ಬಹಳ ಜನ ನಾವು ಬ್ರಹ್ಮಚರ್ಯ ಅಂತ ತಿಳಿದ್ದೀವಿ. ಅಲ್ಲ. ಇಲ್ಲಿ ತತ್ವದ ಅನುಭವದ ನೆಲೆಯಲ್ಲಿ ಸತಿಪತಿಗಳು ಸತಿಯನ್ನಲ್ಲದೆ ಅನ್ಯರನ್ನ, ಸತಿಪತಿಯನ್ನಲ್ಲದೆ ಅನ್ಯರನ್ನ ನೋಡದೆ ಜೀವನ ಸಂಗಾತಿಗಳಾಗಿ ನಡೆದರೆ ಅದು ಬ್ರಹ್ಮಚರ್ಯ, ಅದು ಕೂಡ ಬ್ರಹ್ಮಚರ್ಯ. ಇಂಥ ಅಪರಿಗ್ರಹ ಇವೆಲ್ಲ ಸದಾಚಾರದಲ್ಲಿ ಸೇರಿರುವಂತಹದ್ದು. ಅಪರಿಗ್ರಹ ಅಂದರೆ ಇನ್ನೊಬ್ಬರಿಗೆ ಸಿಗೋವಂಥ ವಸ್ತುವನ್ನು ನಾನೇ ಕ್ರೋಢೀಕರಣ ಮಾಡಿಕೊಂಡು ಬಿಟ್ಟಿರೋದು. ವ್ಯವಹಾರದಲ್ಲಿ ಹಾಗೆ ಮಾಡ್ತಾರೆ. ಸಿಗಬೇಕಾದ್ರೆಲ್ಲ ತಗೊಂಡು ಅವರು ಗೋಡನ್ನು ಭರ್ತಿ ಮಾಡಿಬಿಡ್ತಾರೆ. ಯಾವಾಗ ವಸ್ತು ಬರೋದು, ಉತ್ಪಾದನೆ ಬರೋದು ನಿಲ್ತು, ಅವಾಗ ತಾವು ಮಾಡಿಕೊಂಡಿರ್ತಕ್ಕಂಥ ಉತ್ಪಾದನೆಗೆ 4ರಷ್ಟು ಬೆಲೆ ಹಾಕಿ ಕೊಡೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಇದು ಅನಾಚಾರದ ಒಂದು ಭಾಗ. ಅಪರಿಗ್ರಹ ಮಾಡಬಾರದು. ಬಸವಣ್ಣನವರು ಅವ್ರ ಮನೆಗೆ ಕಳ್ಳ ನುಗ್ಗಿ ಕಳ್ಳತನ ಮಾಡಿದಾಗ ಹೇಳ್ತಾರೆ, ಅವನು ಏನು ಹೇಳ್ತಾರೆ, ಅವನಲ್ಲ ಕಳ್ಳ, ನಾವು ದೊಡ್ಡ ಕಳ್ಳರು ಅಂತ ಹೇಳ್ತಾರೆ. ಯಾಕ? ಅವನಿಗೆ ಸಿಗೋಂಥ ವಸ್ತುವನ್ನ ನಾವು ಕ್ರೋಢೀಕರಣ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಇದು ಶ್ರೀಮಂತಿಕೆಯ ಒಂದು ಭಾಗದ ದರ್ಶನ. ಇದು ಇನ್ನೊಬ್ಬರಿಗೆ ಸಿಗೋಂಥ ವಸ್ತು ನಮಗೆ ಅವಶ್ಯಕತೆ ಇರೋದು ನಾವು ತೆಗೆದುಕೊಂಡ್ವಿ ಅಂದರೆ ಉಳಿದ ವಸ್ತು ಉಳಿದವರಿಗೆ ದೊರೀತದೆ. ಅದು ದೊರೆದಂಗ ನಾವು ಅದನ್ನು ಕ್ರೋಢೀಕರಣ ಮಾಡಿರೋದ್ರಿಂದ ನಾನು ದೊಡ್ಡ ಕಳ್ಳ, ಅವನು ಕಳ್ಳಲ್ಲ ಅಂದ್ರೆ ಸಮಾಜವನ್ನು ತಿದ್ದತಕ್ಕಂಥ, ಮಾರ್ಗಕ್ಕೆ ತರೋತಕ್ಕಂಥ ಈ ವಿಚಾರಗಳು ಎಷ್ಟು ಅದ್ಭುತವಾದ ವಿಚಾರಗಳನ್ನು ಮನಪರಿವರ್ತನೆಯಾಗಿ ತಾನು ಸನ್ಮಾರ್ಗದಲ್ಲಿ ನಡೀತಕ್ಕಂಥದ್ದನ್ನು ಮಾರ್ಗದರ್ಶನ ಮಾಡಿರೋದು ಅದ್ಭುತ, ಆಶ್ಚರ್ಯ. ಹಾಗೆ ಈ ಸದಾಚಾರದಲ್ಲಿ 8 ಶೀಲಗಳನ್ನು ನೇಮಿಸ್ತಾರೆ ಗುರುಗಳು, ಮಾರ್ಗದರ್ಶನ ಮಾಡ್ತಾರೆ. ಅದರಲ್ಲಿ ಸದಾಚಾರದಲ್ಲಿ 8 ಶೀಲ, ಅದರಲ್ಲಿ ಉತ್ಪನ್ನಶೀಲ ಮೊದಲನೇದು. ಉತ್ಪನ್ನಶೀಲ ಅಂದರೆ ಶಿಷ್ಯ ಅಂದರೆ ಭಕ್ತ ಗುರುವಿನಿಂದ ದೀಕ್ಷಾ ಮೂಲಕವಾಗಿ ಲಿಂಗವನ್ನು ಪಡೆದುಕೊಳ್ಳುವುದು. ಅಂದ್ರೆ ಮೊದಲು ನಾವು ಮಾನವರಾಗಿದ್ವಿ. ಮಾನವರಾದರೂ ಪರಮಾತ್ಮನ ಸನ್ನಿಧಿಯನ್ನು, ಪರಮಾತ್ಮನ ಸಾಮರಸ್ಯವನ್ನು ನಾವು ಹೊಂದಬೇಕಾದ್ರೆ ಅನುಭಾವಿ ಗುರುಗಳಿಂದ ಲಿಂಗ ದೀಕ್ಷಾ ಸಂಸ್ಕಾರವನ್ನು ಹೊಂದಬೇಕು. ಆ ಸಂಸ್ಕಾರದ ಮಹಾಫಲ ಬಹಳ ಫಲದಾಯಕವಾಗಿ ಮಾನವನನ್ನು ಮಹಾದೇವನನ್ನಾಗಿ ಮಾಡ್ತಕ್ಕಂಥದ್ದೇ ಆ ಸಂಸ್ಕಾರ. ಇಲ್ಲಿ ಇದಕ್ಕೆ ಉದಾಹರಣೆಯಾಗಿ ನಾವು ಹೇಳುವುದಾದರೆ ಕನ್ಯೆ, ಕುಮಾರ ಸಂಸ್ಕಾರದಿಂದ ಮುತ್ತೈದೆ ಪುರುಷನಾಗಿ ಪರಿವರ್ತನೆ ಆಗ್ತಾರೆ. ಇದು ಎಲ್ಲರ ಜೀವನಾನುಭವ. ಇಂಥ ಜೀವನ ಸಂಸ್ಕಾರದಲ್ಲಿ ಮೊದಲನೇದು
ಮೊದಲನೇದು ಆ ಉತ್ಪನ್ನಶೀಲದಲ್ಲಿ ಗುರುವಿನಿಂದ ದೀಕ್ಷಾ ಮೂಲಕವಾಗಿ ಲಿಂಗವನ್ನ ಪಡೆದುಕೊಳ್ಳುವುದು, ಸ್ವಾಯತ್ತ ಮಾಡಿಕೊಳ್ಳುವುದು. ಇದನ್ನ ಇನ್ನೊಂದು ಆಚಾರಶೀಲ ಅಂತ ತರ್ತಾರೆ. ಎರಡನೆಯದಾಗಿ ಆಚಾರಶೀಲ ಅಂದ್ರೆ ಧಾರ್ಮಿಕ ನೀತಿವಂತರಾಗಿ ನಮ್ಮ ಜೀವನವನ್ನ ಅನುಭವಿಸುವುದು. ಇಲ್ಲಿಗೆ ಬಂದ್ಮೇಲೆ ನಾನು ಒಂದು ವಿಚಾರ ಕಂಡುಕೊಂಡೆ. ಇವತ್ತು ನಮ್ಮ ಬಸವ ಧರ್ಮ ಎಲ್ಲ ಧರ್ಮಕ್ಕಿಂತ ವಿಶೇಷವಾಗಿರುವಂಥ ಧರ್ಮ. ಎಲ್ಲ ಧರ್ಮ, ಸಮಾಜ, ದೇವರು, ದೇವತೆಗಳಲ್ಲೂ ಸಹ ಪುರುಷ ಸಮಾಜಕ್ಕೆ ಮಾತ್ರ ಸಂಸ್ಕಾರ ಇದೆ, ಸ್ತ್ರೀ ಸಮಾಜಕ್ಕೆ ಸಂಸ್ಕಾರ ಇಲ್ಲ. ದೇವರುಗಳಲ್ಲೂ ಕೂಡ ತ್ರಿಮೂರ್ತಿಗಳಿಗೆ ಸಂಸ್ಕಾರ ಇದೆ, ಆ ತಾಯಂದ್ರಿಗೆ ಸಂಸ್ಕಾರ ಇಲ್ಲ. ನಮ್ಮ ಸಮಾಜಗಳಲ್ಲೂ ಕೂಡ ಪುರುಷರಿಗೆ ಸಂಸ್ಕಾರ ಇದೆ, ಸ್ತ್ರೀಯರಿಗೆ ಸಂಸ್ಕಾರ ಇಲ್ಲ. ಅಂಥದ್ದು ಈ ಧರ್ಮದಲ್ಲಿ ಬಸವ ಗುರುಗಳು ಪ್ರತಿಯೊಬ್ಬ ಜೀವ ಚೈತನ್ಯ ಇರ್ತಕ್ಕಂಥ, ಪ್ರಾಣ ಇರ್ತಕ್ಕಂಥ ಸ್ತ್ರೀ, ಪುರುಷ, ಮಗು, ಮುದುಕರು, ಅರಸು, ಆಳು ಎಲ್ಲರಿಗೂ ಈ ದಿವ್ಯ ಸಂಸ್ಕಾರವನ್ನು ಕರುಣಿಸಿದ್ದಾರೆ. ಎಲ್ಲದಕ್ಕಿಂತ ವಿಶೇಷವಾಗಿದೆ. ಆದರೆ ಇದರಲ್ಲಿ ಎಷ್ಟು ಇದಕ್ಕೆ ವಿರುದ್ಧವಾದ, ಇದು ಸ್ವತಂತ್ರ ಧರ್ಮ ಅಲ್ಲ ಅನ್ನೋದನ್ನು ವ್ಯಕ್ತಪಡಿಸೋದನ್ನು ನಾವು ಕಾಣ್ತೀವಿ. ಈ ಧರ್ಮದಲ್ಲಿದ್ದಂಗೆ ಇವತ್ತು ನಮ್ಮ ತಾಯಂದಿರಲ್ಲಿ, ಅಕ್ಕಂದಿರಲ್ಲಿ ಎಲ್ಲರಿಗೂ ಪರಿಪೂರ್ಣ ಲಿಂಗಾದೀಕ್ಷ ಸಂಸ್ಕಾರದೆ. ಆತ್ಮ ಲಿಂಗ ಸ್ವರೂಪ ಆಗಿದೆ. ಮಾನವನ ಆತ್ಮ ಹೆಂಗ ಕನ್ಯೆ ಕುಮಾರರಿಗೆ ದೀಕ್ಷೆ ಕೊಟ್ಟ ಮೇಲೆ ಮುತ್ತೈದೆ ಪುರುಷನಾಗಿ ಪರಿವರ್ತನೆ ಹೊಂದಿಬಿಡ್ತು ಸಂಸ್ಕಾರದಿಂದ, ಹಂಗೆ ಇಲ್ಲಿ ಆ ಸಂಸ್ಕಾರ ಪೂರ್ಣವಾಗಿರ್ತಕ್ಕಂಥ ಧಾರ್ಮಿಕ ನೀತಿವಂತನಾಗಿ ತಾನು ಬಾಳುವುದು. ತನ್ನಂತೆ ಅವನಿದ್ದಾನೆ, ಆತ್ಮ ಚೈತನ್ಯ ಇದೆ, ಅಲ್ಲೂ ಸಂಸ್ಕಾರ. ಉಳಿದ ಯಾವ ಸಮಾಜದಲ್ಲೂ ಇದು ಇಲ್ಲದೇ ಇರುವಂತಹದ್ದನ್ನ ಬಸವ ಗುರುಗಳು ಈ ಸಮಾಜಕ್ಕೆ ಕೊಡಮಾಡಿರೋದು. ಇದು ಎಲ್ಲರ ಸುಕೃತ. ಇಲ್ಲಿ ಮತ್ತೊಂದಾಗಿ ಉದ್ಯೋಗಶೀಲ. ಉದ್ಯೋಗ ಅಂದ್ರೆ ಕಾಯಕ ಅಂದ್ರೆ ನೀತಿಯುಕ್ತವಾಗಿ ಇನ್ನೊಬ್ಬರಿಗೆ ನೋವಾಗದ ರೀತಿಯಲ್ಲಿ ತಾನು ದುಡಿದು ಮತ್ತೊಂದು ಜೀವಕ್ಕೆ ಅರ್ಪಣೆ ಆಗದೆ ಲಿಂಗಾರ್ಪಣೆ. ಹಾಸಿ ದುಡಿಯಲು 10 ಬೆರಳುಂಟು, ತನಗುಂಟು ತನ್ನ ಪ್ರಮತರಿಗುಂಟು. ಇಲ್ಲಿ ಕೊಡುವುದೆಲ್ಲ, ತೆಗೆದುಕೊಳ್ಳುವುದೆಲ್ಲ, ಕೊಡುವುದೆಲ್ಲ ದಾಸೋಹ. ಇದ್ರ ವ್ಯವಹಾರದ ಮಹಾ ಘನತೆಯನ್ನು ನಾವು ಕಾಣ್ತೀವಿ. ಕೊಡುವುದೇನು ದಾಸೋಹ, ನಾನು ಕೊಡ್ತೀನಿ ಅನ್ನೋ ಭಾವ ಇಲ್ಲ. ತೆಗೆದುಕೊಳ್ಳುವುದೆಲ್ಲ ಪ್ರಸಾದ. ಎಂಥ ದಿವ್ಯತ್ವ, ಎಷ್ಟು ಪರಿಶುದ್ಧತೆಯನ್ನ ನಾವು ಇದ್ರೊಳಗೆ ಕಾಣ್ತೀವಿ. ಕೊಡೋದೆಲ್ಲ ದಾಸೋಹ, ತೆಗೆದುಕೊಳ್ಳೋದೆಲ್ಲ ಪ್ರಸಾದ. ಇಲ್ಲಿ ನಾನಿಲ್ಲ, ಎಲ್ಲ ದೈವೀಮಯ ಅರ್ಪಣ ಅನುಭವದಲ್ಲಿ ಕಾಣ್ತಕ್ಕಂಥದ್ದು. ಇಂಥ ಕಾಯಕ ನೀತಿಯುಕ್ತವಾಗಿ ತನ್ನ ಜೀವನ ನಿರ್ವಹಣೆ ಮಾಡಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿತ. ಇಲ್ಲಿ ಗುರು ಜ್ಞಾನಿ, ಲಿಂಗ ಅಂತರಾತ್ಮದ ದೈವೀ ಶಕ್ತಿ, ಜಂಗಮ ಅನುಭವಪೂರ್ಣವಾಗಿರ್ತಕ್ಕಂಥದ್ದು. ಇದಕ್ಕೆ ಅರ್ಪಿತ ಯಾವುದು? ಕಾಯಕ, ದಾಸೋಹ. ಕೊಡುವುದು ದಾಸೋಹ, ತೆಗೆದುಕೊಳ್ಳುವುದು ಪ್ರಸಾದ. ನಾನು ಅನ್ನೋ ಶಬ್ದ ಇದರೊಳಗೆ ಇಲ್ಲವೇ ಇಲ್ಲ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಈ ತತ್ವವನ್ನ ನಾವು ಕಾಣ್ತೀವಿ. ಮತ್ತೆ ಇನ್ನೊಂದಿದೆ, ಅಸ್ಖಲಿತಶೀಲ ಅಂದ್ರೆ ಕುಟುಂಬದವರ ನೀತಿ ನಡಾವಳಿಕೆ. ಇಲ್ಲಿ ನಮ್ಗಿವತ್ತು 12ನೇ ಶತಮಾನದಲ್ಲಿ ಶರಣರಿದ್ರು ಅಂತಲ್ಲ, ಶರಣರು ಚೈತನ್ಯ ಪೂರ್ಣವಾದ ವಚನವನ್ನು ನಮಗೆ ನೀಡಿದ್ದಾರೆ.
ಆ ಚೈತನ್ಯ ಅನುಭವಪೂರ್ಣವಾದ ವಚನಗಳು ಇವತ್ತು ನಮ್ಮೆಲ್ಲರ ಜೀವನದಲ್ಲಿ ನಾವು ಕಾಣ್ತಾ ಇದ್ದೀವಿ. ಇವತ್ತು ಅಣ್ಣನವರು ಈ ಧರ್ಮದ ಗುರುವಿನ ವಿಕಾಸಕ್ಕಾಗಿ ಬಸವ ಚಾನಲ್ ಅಂತಲೇ ಮಾಡಿದ್ದಾರೆ. ಇವತ್ತು ಅದು ಹೇಗೆ ನಿರ್ವಹಿಸ್ತದರೋ ಈ ಕಾರ್ಯಕ್ರಮಗಳ, ಅದು ಹೇಗೆ ನಡೆಸ್ತದರೋ, ಅದು 12ನೇ ಶತಮಾನದಲ್ಲಿ ಬಸವಣ್ಣ ಹೇಗೆ ರಾಜ್ಯದ ಸೂತ್ರವನ್ನು ಮತ್ತೆ ಸಮಾಜದ ಸೂತ್ರವನ್ನು ಹಿಡಿದು ಇದನ್ನು ಹೆಂಗೆ ತಂದ್ರು, ಹಂಗೆ ಇವತ್ತು ಈ ಚಾನಲ್ಲಿನ ನಿರ್ದೇಶಕರು, ಕರ್ತೃ, ಅವರು ಇದನ್ನು ನಿರ್ವಹಿಸ್ತಾ ಇದ್ದಾರೆ. ಅದು ಇಷ್ಟೇ ಖರ್ಚು ಬರ್ತದೆ, ಇಷ್ಟೇ ಆಧಾರ ಮಾಡಬೇಕು, ಇಷ್ಟೇ ವ್ಯವಸ್ಥೆ ಇರಬೇಕು, ಬಂದಿರ್ತಕ್ಕಂಥವರ ಆಧರಿಸುವುದು, ಕಳಿಸಿಕೊಡೋದು, ಇದೆಲ್ಲ ನೋಡಿದರೆ ಅದ್ಭುತ ಆಶ್ಚರ್ಯ ಆಗ್ತದೆ. ಆದರೆ ಇವರಲ್ಲಿಗೆ ಒಬ್ಬರು ಬಂದರು, ನಾವು ದಾಸೋಹ ಮಾಡ್ತೀವಿ, ದಾಸೋಹಕ್ಕೆ ಏನಾರು ಕೊಡ್ರಿ ಅಂತ. ಯಪ್ಪ, ಇದಕ್ಕೆ ಎಲ್ಲರೂ ಸಹಾಯ ಮಾಡ್ಬೇಕು, ಸಹಾಯ ಮಾಡೋದು ಬಿಟ್ಟು ನೀವು ಕೊಡ್ರಿ ಅಂತಂದು ಬಂದಿದ್ದಾರಲ್ಲ, ಏನಿದು ಜ್ಞಾನ ಸಂಪತ್ತಿದು ಲೌಕಿಕದಲ್ಲಿ ಅಂತ. ಆದರೆ ಆಶ್ಚರ್ಯ ಆಯ್ತು. ಬಿಲ್ ಹಾಕಿದ್ರು, ಬಿಲ್ ಕೊಟ್ಟು ಶರಣು ಮಾಡಿ ಫಲ ಕೊಟ್ಟು ಆಶೀರ್ವಾದ ತಗೊಂಡು ಕಳಿಸ್ತಾ ಇದ್ದಾರೆ. ನಾವು ಧರ್ಮದ ಸಾಕಾರವನ್ನ, ಈ ಸಂಸ್ಕೃತಿಯನ್ನ, ಶರಣತ್ವವನ್ನು ಎಲ್ಲಿ ನೋಡ್ಬೇಕು? ಕೊಟ್ಟಿರೋದು ಎಷ್ಟ್ರಿ? 100 ರೂಪಾಯಿ ಅಲ್ಲ, 200 ರೂಪಾಯಿ ಅಲ್ಲ, 20,000 ರೂಪಾಯಿ ಕೊಟ್ಟಾರಲ್ರಿ. ಅಯ್ಯೋ ಬಸವ, ಅಂದಿನ ಶರಣರು, ಅಂದಿನ ಶರಣ ಶಕ್ತಿ ಇಂದಿನ ಎಲ್ಲ ಶರಣರಲ್ಲೂ ನಾವು ನೋಡ್ತಾ ಇದ್ದೀವಿ. ಇದು ಕಾಯಕಶೀಲ, ವಿಶ್ವ ಕುಟುಂಬತ್ವ. ನಾನು ಅನ್ನೋದು ಕೊಡುವುದು ದಾಸೋಹ, ತೆಗೆದುಕೊಳ್ಳುವುದು ಪ್ರಸಾದ. ಏನಾಗಿಂತ ಕಿರಿಯರಿಲ್ಲ, ಶರಣರಿಗಿಂತ ಹಿರಿಯರಿಲ್ಲ. ಎಂಥ ದಿವ್ಯತ್ವ ಆಚರಣೆಗಳಿವು. ಇಂಥ ಆಚರಣೆಯಲ್ಲಿ ಪ್ರಸನ್ನಶೀಲ, ಸದಾಚಾರದಲ್ಲಿ ಪ್ರಸನ್ನಶೀಲ ಅಂದರೆ ಶ್ರೀ ಗುರುವಿನ ಆಜ್ಞೆಯಲ್ಲಿ, ಅಂದರೆ ಅವ್ರು ತೋರಿಸಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಶಾಂತನಾಗಿದ್ದು ಷಟ್ಸ್ಥಲ ಆಚರಣೆಯಲ್ಲಿರುವುದು ಬಹಳ ಮುಖ್ಯವಾಗಿ ಹೇಳ್ತಾರೆ. ಇದನ್ನು ಗುರು ಮೊದಲೇ ಮಾರ್ಗದರ್ಶನ ಮಾಡಿದ್ದಾರೆ, ಅಷ್ಟಾವರಣ ಅರಿವಿಗೆ ತಂದು ಕೊಟ್ಟಿದ್ದಾರೆ, ಆಚರಣೆಗೆ ಪಂಚಾಚಾರವನ್ನು ಕೊಟ್ಟಿದ್ದಾರೆ, ಮತ್ತು ಗುರಿಯಲ್ಲಿ ಪರಿಪೂರ್ಣನಾಗುವುದಕ್ಕೆ ಷಟ್ಸ್ಥಲವನ್ನು ಮಾಡಿದ್ದಾರೆ. ಅದರ ಆಚರಣೆಯಲ್ಲಿ ತಾನಿರ್ತಕ್ಕಂಥ ಒಂದು ಶೀಲ. ಇನ್ನೊಂದು ಉತ್ತಮ ಶೀಲ. ಉತ್ತಮ ಶೀಲ ಅಂದರೆ ಗುರು, ಲಿಂಗ, ಜಂಗಮ. ತನ್ನೊಳಗೆ ಅರಿವೇ ಗುರುವಾಗಿದೆ, ಆತ್ಮವೇ ಲಿಂಗವಾಗಿದೆ, ಅನುಭಾವವೇ ಜಂಗಮವಾಗಿದೆ. ಇಲ್ಲಿ ನಾನೇ ಇದ್ದೀನಿ, ನನ್ನೊಳಗಿದೆ ಅಂದರೆ ಇಲ್ಲಿ ಸ್ವಾರ್ಥ, ಆಮಿಷ ತನಗಾಗಿ ಮಾಯೆ ಆವರಣ ಆಗಿ ಬಿಡುತ್ತದೆ. ತನ್ನ ಸ್ವರೂಪ ಅಲ್ಲಿ ಗುರು ಇದೆ, ಅಲ್ಲಿ ಲಿಂಗ ಇದೆ, ಅಲ್ಲಿ ಜಂಗಮ ಇದೆ. ಆ ಗುರು, ಆ ಲಿಂಗ ಮಾತಾಡ್ತದೆ, ಗುರುಲಿಂಗ ಮಾತಾಡ್ತಾ ಇದೆ, ಜಂಗಮ ಲಿಂಗ ಮಾರ್ಗದರ್ಶನ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಗುರು, ಲಿಂಗ, ಜಂಗಮ ಸೇವೆಗೈದು ನಾನೇ ನನ್ನ ಲಿಂಗಾರ್ಪಿತ ಆಗ್ಬಿಡ್ತು, ಲಿಂಗ ತೃಪ್ತಿ ಅಂತಂದರೆ ಎಲ್ಲ ಲಿಂಗ ತೃಪ್ತಿ ಆತ. ಅಲ್ಲಿ ಬಂದು ಕೇಳಿರ್ತಕ್ಕಂಥ ಲಿಂಗಕ್ಕೆ ಅರ್ಪಣೆ ಮಾಡಿರಬೇಕು. ಅರ್ಪಣೆ ಅದು ಭಕ್ತಿ, ಅದು ದಾಸೋಹ, ಅದು ಸಂತೃಪ್ತಿ ಆಯ್ತು ಅಂದರೆ ಇದು ಆನಂದ. ಕೆಲವ್ರು ನೋಡ್ಬೇಕ್ರಿ, ತಮಗೆ ಊಟಕ್ಕಿಲ್ಲದ್ರೂ ಉಣ್ಣವರಿಗೆ, ಹಸಿದವರಿಗೆ ಕೊಟ್ಟು ಅವರು ಉಂಡ ಮೇಲೆ ತಾವು ಉಂಡು ಸಂತೃಪ್ತಿ ಪಡೋದಕ್ಕಿಂತ ಅವರು ಉಂಡು ಸಂತೃಪ್ತಿ ಪಟ್ಟಿದ್ದನ್ನು ಆನಂದ ಪಡ್ತಾರೆ. ಇದು ನಮ್ಮಲ್ಲಿ ನಡೆದು ಬರಬೇಕು, ಬರೀ ಬಾಯಾಗಿ ಹೇಳೋದಲ್ಲ. ಒಬ್ಬರು ತಾಯಿ ಜಂಗಮ ದೀಕ್ಷೆ ತಗೊಂಡು ಬಿಟ್ರು. ಜಂಗಮ ದೀಕ್ಷೆ ತಗೊಂಡ್ಮೇಲೆ ಸರ್ವ ತನ್ನ ಮನೆಯೊಳಗೆ ಇದ್ದರು, ಆದರೆ ಎಲ್ಲರಿಂದ ತಾನು ಬಿಡುಗಡೆ ಹೊಂದಿಕೊಂಡು ಮನೆಯಲ್ಲೇ ಇದ್ರು ಜಂಗಮರಾಗಿ. ಯಾರು ಭಿಕ್ಷುಕರು ಬಂದು ಅಮ್ಮ ಅಂತ ಕೇಳಿದರೆ ಮಾಡಿ ಮೇಲಿಂದ ನೋಡೋದು,
ದಡ 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 ಕೆಳಗೆ ಇಳಿದು ಬರೋದು. ಇಳಿದು ಬಂದು ನೋಡಿ, ಅವ ನಿನಗೆ ಹಣದಲ್ಲಿ ಬಡತನ ದೇವರು ಕೊಟ್ಟಿರಬಹುದು, ಗುಣದಲ್ಲಿ ಬಡತನ ಕೊಟ್ಟಿಲ್ವಲ್ಲ, ದೇಹದಲ್ಲಿ ಬಡತನ ಕೊಟ್ಟಿಲ್ವಲ್ಲ, ಯಾಕೆ ಈ ದರಿದ್ರ ತೋರಿಸ್ತಿ? ತಗೋ ಈ ಸೋಪು, ಹೊಳೆ ದಡದಲ್ಲಿತ್ತು, ನದಿ ದಡದಲ್ಲಿ ಸ್ನಾನ ಮಾಡಿಕೊಂಡು ಬಾ ಅಂತ ಒಂದು ಬಟ್ಟೆ ಕೊಟ್ಟು ಸ್ನಾನಕ್ಕೆ ಕಳಿಸಿ, ಆ ತಾಯಿ ಬಂದ ನಂತರ ಅದಕ್ಕೆ ತಲೆಗೆ ಎಣ್ಣೆ ಕೊಟ್ಟು ಪ್ರಸಾದನ ಉಣ್ಣವರಿಗೂ ನೀಡೋದು. ಉಣ್ಣವರಿಗೂ ಜಂಗಮ ದೀಕ್ಷೆ ತಗೊಂಡು ಮಾಡಿದ ಕೆಲಸ ಇದು. ಉಣ್ಣವರಿಗೂ ನೋಡಿ, ಉಂಡಾದ್ಮೇಲೆ ಹೋಗ್ಬಾ ತಾಯಿ ಅಂತ ಖರ್ಚಿಗೆ ಏನಾದ್ರು ದುಡ್ಡು ಕೊಟ್ಟು ಕಳಿಸೋದು. ಅವಾಗ ಆ ಭಿಕ್ಷುಕ ತಾಯಿ ಅಂದ್ರೆ ಅಲ್ಲಿ ಆತ್ಮ ಇದೆ, ಅಲ್ಲಿ ಚೈತನ್ಯದೇ, ಅಲ್ಲಿ ಚೈತನ್ಯದೇ. ಆ ತಾಯಿ, ಅವ್ವ ನೀನು ಈ ಲೋಕದ ಮನುಷ್ಯಳಲ್ಲವ್ವ, ನೀನು ಸತ್ಯ ದೇವ್ರ ಕಣವ, ನೀ ದೇವ್ರ ಕಣವ. ದೇವ್ರ ಎಲ್ಲಿ ದರ್ಶನ ಆತ? ಪಾಪಿಗೆ, ಪಾಪಿ ರೂಪದಲ್ಲಿ ಬಂದಿರ್ತಕ್ಕಂಥ ಆತ್ಮ ಚೈತನ್ಯಕ್ಕೆ ದೇವ್ರ ಎಲ್ಲಿ ದರ್ಶನ ಕೊಟ್ಟ? ಇಲ್ಲಿ ಇಲ್ಲಿ ಇಲ್ಲಿ. ಅದಕ್ಕೆ ಮಾತಾಡುವ ದೇವರು, ಮಾತಾಡುವ ದೇವರು. ಕರೆದರೆ ಓ ಎನ್ನನೇ ಶಿವನು. ಇಂಥದ್ರಲ್ಲಿ ನಾವು ಇದನ್ನ ಕಾಣ್ತೀವಿ. ಇದು ಉತ್ತಮ ಶೀಲ, ಜ್ಞಾನಶೀಲ. ಜ್ಞಾನಶೀಲ ಅಂದರೆ ಅಕರ್ತವ್ಯಗಳನ್ನು ಮಾಡಬಾರದನ್ನು, ಅಕೃತ್ಯಗಳನ್ನು ಮಾಡ್ಕೊಂತ ಕೂತ್ಕೊಳ್ಳೋದು. ಇಂಥದ್ರಲ್ಲಿ ಇವನ್ನ ಮಾಡದೆ, ಇನ್ನೊಬ್ಬರಿಗೆ ನೋಯದೆ, ತೊಂದರೆ ಕೊಡದೆ, ತಾನು ಸತ್ಯಶೀಲನಾಗಿ ಇರ್ತಕ್ಕಂಥದ್ದು ಜ್ಞಾನಶೀಲ, ಜ್ಞಾನಶೀಲ. ಇನ್ನು ಕೊನೆಯದಾಗಿ ಇಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ಸಕುಟುಂಬ ಪರಿವಾರ, ವಿಶ್ವ ಕುಟುಂಬವೇ ನಾವು ಒಂದು ಅಂತಕ್ಕಂಥ ಈ ಭಾವ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಭಾವದಲ್ಲಿ ಅನ್ಯರನ್ನು ಪ್ರೀತಿಸಬೇಕು, ನಮ್ಮ ಧರ್ಮವನ್ನು ನಾವು ಕಾಪಾಡಿಕೊಳ್ಳಬೇಕು. ಮತ್ತೊಂದನ್ನು ತೆಗಳುವುದಲ್ಲ, ಇದನ್ನು ಹೊಗಳಿಕೊಳ್ಳುವುದಲ್ಲ. ಆದರೆ ಅಲ್ಲಿ ಸಕಲರಿಗೂ ಮಾರ್ಗದರ್ಶಕರಾಗಿ ಸಕಲವನ್ನು ಒಳಗೊಂಡು ವಿಶ್ವ ಕುಟುಂಬತ್ವದಲ್ಲಿ ತಾವು ನೆಲೆಗೊಳ್ಳುವಂಥ ವಿಚಾರದಲ್ಲಿ, ಅನುಭಾವದಲ್ಲಿ, ದಾಸೋಹದಲ್ಲಿ, ಕಾಯಕದಲ್ಲಿ, ದೃಷ್ಟಿಯಲ್ಲಿ, ವಾಕಿನಲ್ಲಿ, ಎಲ್ಲದರಲ್ಲೂ ಕೂಡ ಮಮತೆ, ಪ್ರೀತಿ, ಸದುವಿನಯ, ಮೃದು ವಚನ ಇವು ಸದಾಚಾರದ ಗುಣಲಕ್ಷಣಗಳಾಗಿ ತೋರಿಸ್ತಾರೆ. ಇಲ್ಲಿ ಎಲ್ಲರೂ ಸಮಾನತೆ, ಸಮ. ನಾವು ವಿಶ್ವ ಕುಟುಂಬಿಗಳು, ವಿಶ್ವ ಕುಟುಂಬಿಗಳು. ಮತ್ತು ಅವರನ್ನು ಗೌರವಿಸುವುದು, ತನ್ನ ಧರ್ಮನಿಷ್ಠೆಯನ್ನು ಕಾಪಾಡಿಕೊಳ್ಳುವುದು. ಈ ಧರ್ಮನಿಷ್ಠೆ, ಈ ವಿಚಾರ ಇದರಲ್ಲಿ ಆಗ ನಮಗೆ ಕಾಣ್ತಕ್ಕಂಥದ್ದು ಮಾಡುವುದೆಲ್ಲ ಸತ್ಫಲ, ನೋಡುವುದೆಲ್ಲ ದೇವದೃಷ್ಟಿ. ಆಗ ಇರುವುದೆಲ್ಲ ಕೈಲಾಸ. ಮರ್ತ್ಯಲೋಕ ಮಹಾಲೋಕವಾಗಿ, ಕೈಲಾಸವಾಗಿ ಪರಿವರ್ತನೆ ಆಗಿಬಿಡ್ತು. ನಡೆಯೋದೆಲ್ಲದು ಕರ್ತಾರನ ಪೂಜೆ, ಅರ್ಪಣೆ ಆಗಿರುವುದೆಲ್ಲ ಅವಂದೇ, ಅನುಗ್ರಹವಾಗಿರುವುದೆಲ್ಲ ಆ ಮಹಾಪ್ರಸಾದ. ಇಂಥದ್ರಲ್ಲಿ ಬಸವಣ್ಣನವರು ಕಳಬೇಡ ಅಂತಕ್ಕಂಥ ವಚನದಲ್ಲಿ ಚೆಲಬೇಕು ಶರಣಂಗೆ, ಪರಧನವನೊಲ್ಲೆನೆಂಬ, ಪರಸತಿಯನೊಲ್ಲೆನೆಂಬ, ಪರದೈವವನೊಲ್ಲೆನೆಂಬ ಅಂತಕ್ಕಂಥ ವಿಚಾರದಲ್ಲಿ ಸದಾಚಾರದ ಮಹತ್ವದ ಮಹಾಮಾರ್ಗವನ್ನು ನಮಗೆ ತಂದುಕೊಟ್ಟು ಈ ಲೋಕೋದ್ಧಾರವಾದ ದಿವ್ಯ ಬೆಳಕನ್ನು ನೀಡಿದರೆ ಅದೆಲ್ಲರೂ ನಾವು ಗ್ರಹಿಸಿಕೊಂಡು ನಾವು ಆ ಶರಣ ಬೆಳಕಾಗಿ ಬಾಳೋಣ. ಶರಣು ಶರಣ.